ಮಾತನಾಡಬೇಕಾಗಿ ಹೇಳ್ತು. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಪ್ರಣಾನಂದ ಸ್ವಾಮೀಜಿಯ ನೇತೃತ್ವದಲ್ಲಿ ಘೋಷಣೆ. ಬ್ರಹ್ಮಶ್ರೀ ನಾರಾಯಣ ಗುರುಜಿ ಮಹಾರಾಜ್ ಕಿ, ಬ್ರಹ್ಮಶ್ರೀ ನಾರಾಯಣ ಗುರುಜಿ ಮಹಾರಾಜ್ ಕಿ, ಪರಮ ಪೂಜ್ಯ ಡಾಕ್ಟರ್ ಪ್ರಣಾನಂದ ಸ್ವಾಮೀಜಿ ಮಹಾರಾಜ್ ಕಿ, ಬ್ರಹ್ಮಶ್ರೀ ನಾರಾಯಣ ಗುರುಜಿ ಮಹಾರಾಜ್ ಕಿ, ಬ್ರಹ್ಮಶ್ರೀ ನಾರಾಯಣ ಗುರುಜಿ ಮಹಾರಾಜ್ ಕಿ. ಎಲ್ಲ ಕುಲ ಬಾಂಧವರು ದಯಮಾಡಿ ಚೇರ್ ಒಂದೇ ಹೋದ್ರೂ ಕೂಡ ಮುಂದಗಡೆ ಬಂದು ಕೂತ್ಕೊಳ್ರಿ. ಯಾಕಂದ್ರೆ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲ ಕಲಬುರಗಿ ಸೇರಿದಂತೆ ಕೆಡಿಸಲಾಗ್ತದೆ. ನೀವು ಎಲ್ಲರ ತಿಳುವಳಿಕೆ ಪೂಜ್ಯರ ಆಶೀರ್ವಾದ ಕುಂತಲೇ ಕೈಗೊಂಡ್ರಿ. ಆಮೇಲೆ ಕಾರ್ಯಕ್ರಮ ಮಾಡಿದ ನಂತರ ಪರಮ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯ ನೇತೃತ್ವದಲ್ಲಿ ಐತಿಹಾಸಿಕ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗ ಜರುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ತಾಯಂದ್ರು ಮುಂದುಗಡೆ ಬರ್ರಿ. ಅವರೇ ಮುಂದೆ ಸೀಟ್ ಇಲ್ಲ ಅಂದ್ರೆ ಕುರ್ಚಿ ಅಂದ್ರೆ ಮುಂದುಗಡೆ ಬನ್ನಿ, ಮುಂದುಗಡೆ ಜಾಗ ಖಾಲಿದೆ. ಆಜು ಬಾಜು ಬಂಧುಗಳೇ, ಮೊದಲನೇದಾಗಿ ಸ್ವಾಗತಕ್ಕೆ ಇರೋಕ್ಕಿಂತ ಮುಂಚೆ ದಯವಿಟ್ಟು ಇಲ್ಲಿ ಎತ್ಕೊಂಡು ದಯವಿಟ್ಟು ಕುತ್ಕೊಳ್ಳಿ. ಬದುಕಿನ ಬಾಳು ಹಾಗೂ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಬಡವರ ಬಂಧು ಸೂಚಿಸ್ತಾ ಇವತ್ತು ನಾವಿದ್ದೀನಿ ನಿಮ್ಮ ಜೊತೆ, ನಾವೆಲ್ಲರೂ ಒಂದಾಗಿ ನಡೆಯೋಣ ಅನ್ನೋ ಒಂದು ಮುಂದುವರಿಸ್ತಾರೆ. ನಾನು ಯಾಕೆ ಮಾಹಿತಿ ತಗೊಂಡಿದ್ದೆ ಅಂದ್ರೆ ನಿಮಗೇನಪ್ಪ ನಮ್ಮ ಪೂಜ್ಯ ಡಾಕ್ಟರ್ ಪ್ರಣಾನಂದ ಸ್ವಾಮೀಜಿ ಮಹಾರಾಜ್ ಕಿ, ಕೋಟಿ ಚೆನ್ನಯ್ಯನವರಿಗೆ ಸಕಲ ಸಾಧು ಸಂತರಿಗೆ 12ನೇ ಶತಮಾನದ ಅನುಭವ ಮಂಡಲಗಳು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ ಸೇವಾ ಟ್ರಸ್ಟ್ನಿಂದ ಈಡಿಗ ಸಮುದಾಯದ ಸಮಸ್ಯೆಗಳನ್ನು ಹೊತ್ತು 38 ದಿನಗಳ ಸತತವಾಗಿ ಇಡೀ ರಾಜ್ಯಾದ್ಯಂತ ಪಾದಯಾತ್ರೆಯನ್ನ ಮಾಡಿ ತಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಜೊತೆಗೂಡಿ ತಂದಿರತಕ್ಕಂಥ ಪ್ರಣವಾನಂದ ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಅವರಿಗೆ ಬೆಂಬಲ ಸೂಚಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೂ ನಮಸ್ಕರಿಸಿ, ಅನೇಕ ದಿನಗಳಿಂದ ಸಮಸ್ಯೆಗಳನ್ನು ಹೊತ್ತು ಬೇಡಿಕೆಗಳನ್ನು ಆಡಳಿತ ಸರ್ಕಾರಗಳಿಗೆ ಇಟ್ಟು ಪರಿಹಾರಗಳನ್ನ ಕಾಣದೆ ಕಂಗಾಲಾಗಿರ್ತಕ್ಕಂಥ ಈಡಿಗ ಸಮುದಾಯದ ಬಂಧುಗಳು ಇವತ್ತು ಬೆಂಗಳೂರಿನ ಈ ಫ್ರೀಡಂ ಪಾರ್ಕ್ ವರೆಗೂ ಬಂದಿದ್ದೀರಿ. ನನ್ನೆಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದಿರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಮಾನ್ಯ ಬಂಧುಗಳೇ, ಸಮಸ್ಯೆ ಎಲ್ಲ ಸಮುದಾಯಗಳಿಗೂ ಇದೆ. ದೇಶದಲ್ಲಿ ಜಾತಿ ಇರಲಿಲ್ಲ, ನಾವು ಮಾನವರಾಗೇ ಹುಟ್ಟಿದ್ದು. ಕ್ರಮೇಣ ಜಾತಿಗಳು ಹುಟ್ಟಿತು. ಯಾಕೆ ಅಂತ ಸ್ವಾಮೀಜಿಗಳಿಗೆ ಚೆನ್ನಾಗಿ ಗೊತ್ತು. ಮೂಲಕ ಯಾರು ಯಾವ ಕಸುಬುಗಳನ್ನು ಮಾಡ್ತಾರೋ ಅಂತವರಿಗೆ ಅದೇ ರೀತಿಯ ಜಾತಿಯ ಸೂಚಕಗಳನ್ನ ಮಾಡಿ ಜಾತಿಗಳನ್ನಾಗಿ ಮುಂದುವರಿಸಿಕೊಂಡು ಬಂದ ಸಮಾಜ ಇದು. ಅದಕ್ಕೆ ಇದೆ, ಯಾರು ನಿಮ್ಮ ಬಟ್ಟೆಯನ್ನ ಒಗೆದು ಕೊಡ್ತಾರೋ ವಿರೋಧ ಪಕ್ಷದ ದಿಗ್ಗಜರೇ ಬಂದಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರೋಣ.
ಮತ್ತು ನಮ್ಮ ಸಮುದಾಯದವರು ಹಾಗೂ ನೇರ ನುಡಿಯಿಂದ ಈ ರಾಜ್ಯದಲ್ಲಿ ಈಡಿಗ ಸಮುದಾಯ ಹುಲಿಯಿಂದ ರಾಜ್ಯದಲ್ಲಿ ಹೆಸರು ಪಡೆದಿರತಕ್ಕಂಥ ನಮ್ಮೆಲ್ಲ ಮುಂದಿನ ದಿನಗಳಲ್ಲಿ ಈ ಸಮಾಜ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿಯೂ ನಮಗೆ ನಮ್ಮ ಜೊತೆ ಬಂದಾಗ ಕೇಳುತ್ತಿದ್ರು, ಸ್ವಾಮಿಗಳೇ ಏನಾದರೂ ಇದ್ರು ಹೇಳಿ ನಾವು ಮಾಡುತ್ತೇವೆ ಅಂತಕ್ಕಂಥದ್ದು. ಆದ್ರಿಂದ ಸುನೀಲ್ ಕುಮಾರ್ ಅವರು ನಮಗೆ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂತ ಆಗ್ರಹ ಸ್ವಾಮೀಜಿಗಳಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಧ್ವನಿಯನ್ನ ಕೂಡಿಸ್ತಾ ಇದ್ದೇವೆ. 12ವರೆಗೆ ಅಶೋಕ್ ಅವರು ವಿಧಾನಸಭೆಯಲ್ಲಿ ಒಂದು ಪ್ರಮುಖವಾದಂತಹ ಸಭೆಗೆ ಹೊರಟಿದ್ರು. ನಾನು ಹೇಳಿದೆ ಪೂಜ್ಯರಾದಂತಹ ಶ್ರೀ ರಂಗನಾಥ ಸ್ವಾಮೀಜಿಗಳ ಪಾದಗಳಿಗೆ ಬಸವಮೂರ್ತಿ ಸ್ವಾಮೀಜಿಗಳು ವಿವಿಧ ಎಲ್ಲ ಸ್ವಾಮೀಜಿಗಳ ಈಗಾಗಲೇ ಚರವಾದಿ ನಾರಾಯಣ ಸ್ವಾಮಿಗಳು ನಾಯಕರು ಮಾತಾಡಿದ್ದಾರೆ. ಅದೇ ರೀತಿ ನಮ್ಮ ಸುನೀಲ್ ಕುಮಾರ್ ಈ ತರದ ಪರಿಸ್ಥಿತಿ ಭವಿಷ್ಯದ ನಾಯಕರುಗಳನ್ನು ಮಾತನ್ನೇ ಹೇಳುತ್ತಾ 3 ನಾಯಕರುಗಳು ಕೂಡ ವಿಧಾನ ಪರಿಷತ್ತಿನ ನಾರಾಯಣ ಸ್ವಾಮಿ ಭಾರಿ ಚೆನ್ನಾಗಿ ಮಾತಾಡಿದ್ರು. ಬಂಗಾರಪ್ಪನ ಜೊತೆ ಇದ್ದಿರತಕ್ಕಂಥದ್ದೆಲ್ಲ ಚೆನ್ನಾಗಿ ಮಾತಾಡಿದರು. ಅಶೋಕ್ ಅವರು ಕೂಡ ಮಾನ್ಯ ಅಶೋಕ್ ಅವರು ಕೂಡ ಮಾತನಾಡಿದ. ನಮ್ಮ ಮಾಲಿಕೆಯ ಗುತ್ತೇದಾರವರು ಕೂಡ ಶಾಸಕರು, ಮಾಲಿಕೆಯ ಗುತ್ತೇದಾರವರ ಪೂಜ್ಯ ತಂದೆಯವರು ದಿವಂಗತ. ಬಹಳಷ್ಟು ನಾನು ಹೋಗಲಿಕ್ಕೆ ಮಾಡ್ತೇನೆ ನೀವು, ಯಾಕಂದ್ರೆ ಹಿಂದೆ ಇವತ್ತು ನಾರಾಯಣ ಗುರು ನೀರು ನಿಗಮ ಆಗ್ಬೇಕಂದ್ರೆ ನೀರನ್ನ ಕಟ್ಟುವರೆಲ್ಲ ಮುಖ್ಯ ನಡೆಸಿದ್ದಾರೆ. ಇವತ್ತು ನೀರಿನ ಕಟ್ಟಿದಾರಲ್ಲ ದೇವನಗರ ತಾಲೂಕಿನ ನಮ್ಮ ಶರಣರು ಸಿಂಧೇಶ್ವರ ಶರಣರಾಗಲಿ ದೇವನಗರ ತಾಲೂಕಿನ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸದಾನಂದ ಹೇಳಲ್ಲ. ಯಾಕಂದ್ರೆ ಸದಾನಂದ ಕಳೆದವರು ತಡವಿತ್ತು ನಮಸ್ಕಾರಗಳನ್ನು ಹಾಕಿ ಸ್ವಾಮೀಜಿಯವರು ಒಂದು ಬಹಳ ದೊಡ್ಡ ಹೋರಾಟವನ್ನು 2ನೇ ಬಾರಿ ಕೈಗೊಂಡಿದ್ದಾರೆ. ಈ ಮೊದಲು ಸಮಾಜ ಅಲ್ಲಿ ಏನಾದ್ರೂ ಸಮಸ್ಯೆ ತಗೊಂಡ್ಬಂದ್ರೆ ಒಂದ್ ಸಣ್ಣ ಪುಟ್ಟ ಕೆಲಸ ಆದ್ರೆ ಬಹಳ ಕಡಿಮೆ ಅದು ಬಹುತ್ ಕಮ್ ಹೋಗ ಅವ್ರು ಜ್ಯಾದಾ ಲೇಕೆ ಅವು ಆಪ್ಕಾ ಕಾಮ್ ಕರುಂಗ ಆಪ್ಕಾ ಆದ್ಮಿ ಅವನು ಅಂತ ಹೇಳ್ತಕ್ಕಂಥ ವಿಚಾರ ಇರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಸನ್ಮಾನ ಶಿವರಾಜ್ ತಂಗಡಿಯವರು ಮುಖ್ಯಮಂತ್ರಿಯವರು ನಮ್ಮ ಬೇಡಿಕೆಗಳಿಗೆ ಅವರು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ನಾನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ, ಬಜೆಟ್ ಅಲ್ಲಿ ಏನ್ ಮಾಡಕ್ ಆಗ್ತದೆ ಮತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಮಾಜ ಮುಖಂಡರನ್ನು ಕರೆಸಿ ನಮಗೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸಂದೇಶ ಅವರಿಗೆ ಒಂದು ಇದು ರೆಪ್ರೆಸೆಂಟೇಟಿವ್ ಮಾಡಿ ಕಳಿಸಿದ್ದಾರೆ. ಹೀಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಪರವಾಗಿ ನಮ್ಮ ಸರಳಂತ ಶಿವರಾಜ್ ತಂಗಡಿಗೆ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಮತ್ತೆ ನೇರವಾಗಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ. ಅವರಿಗೆ ಒಂದು 6 ಬೇಡಿಕೆಗಳ ಬಗ್ಗೆ ಒಂದು ಜಸ್ಟ್ 2 ನಿಮಿಷ ಹೇಳಿ ಅದನ್ನು ಮಾಡಿಕೊಡಬೇಕು. ಅದರಲ್ಲಿ ನಾನು ಮಂತ್ರಿಗಳ ಒಂದು ಟೆಕ್ನಿಕಲ್ ಆಗಿ ನಮ್ಮ ಮತ್ತೊಂದು ವಿಷಯ ಯಾಕಂದ್ರೆ 4 ಶರಣರುಗಳಿಗೂ ಸ್ಥಾಪನೆ ಮಾಡಿದ್ದಾರೆ. ವಿಧಾನಸಭೆಯ ಆವರಣದಲ್ಲಿಯೂ ಕೂಡ ಸಾಕಷ್ಟು ಮಾಡಿದ್ದಾರೆ. ಈ ಸಮಾನತೆಯ ಹರಿಕಾರ ಈಡಿಗ ಸಮಾಜದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, 100 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಪ್ರಣವಾನಂದ ಮಹಾಸ್ವಾಮಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಅದು ವಿಶೇಷವಾಗಿ ಯಾರ ತಮ್ಮ ಸ್ವಂತಕ್ಕಾಗಿ ಅಲ್ಲ, ಸಾಮಾಜಿಕ ಬೇಡಿಕೆಗಳನ್ನು ಈಡೇರಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತ ಇಲ್ಲಿ ಬಂದು ಸಮಾಜಕ್ಕೆ ಬೇಡಿಕೆಯನ್ನ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಆಫೀಸಿಂದ ಮತ್ತು ಸಿದ್ದರಾಮಯ್ಯ ಸಾಹೇಬರಿಂದ ನೇರವಾಗಿ ಅವರ ಬೇಡಿಕೆಯನ್ನ ತೆಗೆದುಕೊಂಡು ಬಾ ಅಂತಂದು ನನಗೆ ಕಳಿಸಿದ್ದಾರೆ. ನಾನು ಈಡಿಗೆ ಸಮುದಾಯ ವಿಶೇಷವಾಗಿ ನನ್ನ ಕ್ಷೇತ್ರ ಇರ್ಬೋದು, ನನ್ನ ಜಿಲ್ಲೆ ಇರ್ಬೋದು, ಯಾವಾಗಲೂ ನನ್ನ ಜೊತೆಗಿರುವಂತ ನನ್ನ ಬಂಧುಗಳು ಈಡಿಗೆ ಸಮಾಜದವರು. ಕಾರ್ಯಕ್ರಮ ರಾಷ್ಟ್ರ ವ್ಯಾಪ್ತಿಯಿಂದ ಅಮೆರಿಕ ಜೈಲಿ
ನಾವು ಜೇವರ್ಗಿ ತಾಲೂಕಿನಿಂದ ಬಂದಿರ್ತೇವೆ. ಎಂಕಯ್ಯ ಗುತ್ತೇದಾರಿಗೆ ಸಮಾಜದಿಂದ ಇವತ್ತು 2 ಬಸ್ಸು 5 ಕ್ರೆಷರ್ ತಗೊಂಡು ಬಂದಿದ್ದಾರೆ. 41 ದಿನ ಪಾದಯಾತ್ರೆ ಗುರುಗಳಿಗೆ ನಾವು ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳಿಕೆ ಅಲ್ಲಿಂದ ಕರ್ನಾಳ ಶಕ್ತಿಪೀಠದಿಂದ ಇಲ್ಲಿವರೆಗೆ ಕೂಡ ಗುರುಗಳಿಗೆ ನಾವು ಯಾವುದೇ ನಾವು ಜೇವರ್ಗಿಂದ ಸಪೋರ್ಟ್ ಮಾಡ್ಕೊತಾರೆ ಬಂದಿವಿ. ಮುಂದಾದ್ರೂ ನಾವು ಸಪೋರ್ಟ್ ಬೇಡಿಕೆಗೆ ಈಡೇರಿಕೆಗೆ ಗುರುಗಳು ಒಂದು ವೇಳೆ ಉಪವಾಸ ಸತ್ಯಾಗ್ರಹ ಕುಂತರೂ ಸದಾ ಕೂಡ್ತೀವಿ ಅಂತೇಳಿ ಗುರುಗಳಿಗೆ ಇವತ್ತು ನಾವು ಭರವಸೆ ಕೊಡ್ತಿದ್ದೇವೆ. ನಮ್ಮ ನಿಗಮ ಮಂಡಳಿ ಆಗಿದೆ, ಆದ್ರೂ ಅದಕ್ಕೆ ಯಾವುದೂ ಇಲ್ಲ. ಮತ್ತು ಎಷ್ಟಿ ಮೀಸಲಾತಿಗಾಗಿ ಈಗಾಗಲೇ ಗುರುಗಳು 3 ಸಾರಿ 4 ಸಾರಿ ಪಾದಯಾತ್ರೆ ನಮ್ಮ ಕುಲಕಸಭೆ ಸೇಂದಿ ಮತ್ತೆ ಪುನರ್ ಇದಾಗಬೇಕಂತ ನಮ್ಮ ಗುರುಗಳು ನಮ್ಮ ಎಲ್ಲರೂ ಸಪೋರ್ಟ್ ಇದೆ. ಈಗಾಗಲೇ ನಾವು ಬಹಳ ನಮ್ಮ ಈಡಿಗೆ ಹಿಂದುಳಿದ ಸಮಾಜ ಅದಕ್ಕೋಸ್ಕರ ನಾವು ಗುರುಗಳಿಗಾಗಿ ಏನ್ ನಮ್ಮ ಸಮಾಜಕ್ಕಾಗಿ ಅವ್ರೇನು ಹೋರಾಟ ಮುಂದೆ ನಾವು ಅವ್ರ ಜೊತೆಗೆ ನಮ್ಮ ಸಮಾಜ ಮತ್ತು ನಾವೆಲ್ಲ ನಮ್ಮ ಇದ್ರಲ್ಲಿ ನಾವು ಇದಿರ್ತೀವಿ ಅಂತ ಹೇಳಿ ನಾವು ಈ ಭರವಸೆ ಕೊಡ್ತಾ ಇದ್ದೀವಿ.